ನಾಗಮಂಗಲ ಕೋಮುಗಲಭೆ ಪ್ರಕರಣ ಘಟನೆ ನಡೆದು 40 ಗಂಟೆಗಳಾದರೂ ಇನ್ನೂ ಆರಿಲ್ಲ ಬೆಂಕಿಯನ್ನು. ಮೊಬೈಲ್ ಮತ್ತು ಪಂಚರ್ ಅಂಗಡಿಯಲ್ಲಿ ಇನ್ನೂ ಬೆಂಕಿ ಉರಿತಾ ಇದೆಯಂತೆ. ಅಂದರೆ ಈ ಟೈರ್ಗಳೆಲ್ಲ ಬೇಗ ಉರಿಯಲ್ಲ, ತುಂಬ ಟೈಮ್ ತಗೊಳುತ್ತೆ. ಕಳೆದ 40 ಗಂಟೆಯಿಂದ ಪಂಚರ್ ಶಾಪ್ನಲ್ಲಿ ಬೆಂಕಿಯ ಜ್ವಾಲೆ ಧಗಧಗಿಸ್ತಾ ಇದೆ. ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ನಿರತರಾಗಿದ್ದಾರೆ. ಅಂಗಡಿ ಮೇಲ್ಛಾವಣಿ ತೆಗೆದು ಬೆಂಕಿ ನಂದಿಸುವ ಕಾರ್ಯ. ನಾಗಮಂಗಲದಲ್ಲಿ ಇನ್ನೂ ಕೂಡ ಗಲಭೆಯ ಕಿಚ್ಚು ಆರಿಲ್ಲ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ಇವತ್ತು ಸುತ್ತಿಗೆಯಿಂದ ಹೊಡೆದು ಆ ಶಟರ್ ಕಳಚಿ ಬೆಂಕಿ ಆರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ರಿಜ್ವಾನ್ ಸಲೀಂ ಮಾಲೀಕತ್ವದ ಆಟೋಮೊಬೈಲ್ ಮತ್ತು ಪಂಚರ್ ಅಂಗಡಿ ಅದು. ಗಲಭೆ ವೇಳೆ ಕಿಡಿಗೇಡಿಗಳಿಂದ 25 ಲಕ್ಷ ಮೌಲ್ಯದ ಟೈರ್ ಮತ್ತು ಮಷಿನ್ಗಳನ್ನ ಭಸ್ಮ ಮಾಡಿದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಗಲಭೆ ನಡೆದು 40 ಗಂಟೆಗಳ ಕಳೀತಾ ಬಂತು, ಇನ್ನೂ ಕೂಡ ಬೆಂಕಿ ಆರಿಲ್ಲ ಅಂತಂದರೆ ಹೇಗೆ? ಅದೇನು ಟೈರ್ಗಳಿರಬೇಕು ಅಂತ ಅನಿಸುತ್ತೆ. ಸದ್ಯಕ್ಕೆ ಬೆಂಕಿ ನಂದಿಸೋ ಕಾರ್ಯ ಎಲ್ಲ ಮುಗಿತಾ, ಇನ್ನೂ ಮುಂದುವರೆದಿದೆಯಾ? ಅರವಿಂದ್, ಬುಧವಾರ ಮಧ್ಯರಾತ್ರಿಯಲ್ಲಿ ಈ ಒಂದು ಘಟನೆ ಜರುಗಿರುವಂಥದ್ದು. ಅಂದರೆ ಮಂಗಳವಾರ ಮಧ್ಯರಾತ್ರಿಯಲ್ಲಿ ಅಂದರೆ ಬುಧವಾರಕ್ಕೆ ಸೇರಿಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಅವತ್ತು ಆಗಿದಂಥ ಘಟನೆ ಒಂದಷ್ಟು ಅಂದರೆ ನಾಗಮಂಗಲ ಪಟ್ಟಣ ಏನಿದೆ ಅದಕ್ಕೆ ಒಂಚೂರು ದೂರದಲ್ಲಿರುವಂಥ ಈ ಒಂದು ಅಂಗಡಿಗೆ ಬೆಂಕಿ ಬಿದ್ದಿತ್ತು. ಆ ಸಮಯದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಂಪೂರ್ಣವಾಗಿ ಆರಿಸಿ ಹೋಗಿದ್ರು. ಅದಾದ ಬಳಿಕವಾಗಿ ಒಂದಷ್ಟು ಕಿಡಿಯ ತುಂಡುಗಳು ಅಂದರೆ ಅಲ್ಲಿದ್ದಂಥ ಟೈರ್ಗಳಿಗೆ ಬಿದ್ದಿರುತ್ತೆ. ಆ ನಿಟ್ಟಿನಲ್ಲಿ ಟೈರ್ನಲ್ಲಿರುವಂಥ ತಂತಿಯಲ್ಲಿ ಕೂಡ ಒಂದಷ್ಟು ಬೆಂಕಿಯ ಅಂಶ ಇತ್ತು ಅಂತ ಕಾಣುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದಂತೆ ಕೂಡ ಬೆಂಕಿ ಮತ್ತೆ ಅಂಗಡಿಯಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಆರಂಭದಲ್ಲಿ ಸಣ್ಣ ಕಿಡಿಯಂತೆ ಇದ್ದಂಥ ಬೆಂಕಿ ಇದ್ದಕ್ಕಿದ್ದಂತೆ ಪ್ರಮಾಣ ಜಾಸ್ತಿ ಆಗುತ್ತೆ. ಅದಾದ ನಂತರ ಸಂಪೂರ್ಣವಾಗಿ ಒಂದಷ್ಟು ಪ್ರಮಾಣದಲ್ಲಿ ಬೆಂಕಿಯ ಪ್ರಮಾಣ ಹೆಚ್ಚಾಗುತ್ತೆ. ನಂತರವಾಗಿ ಬಂದಂಥ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಅಲ್ಲಿರುವಂಥ ಬೆಂಕಿಯನ್ನು ನಂದಿಸುವಂಥ ಕೆಲಸದಲ್ಲಿ ಯಶಸ್ವಿ ಆಗಿರುವಂಥದ್ದು. ಸದ್ಯ ಏನು ಅವತ್ತು ನಡೆದಂಥ ಘಟನೆ ವೇಳೆಯಲ್ಲಿ ಬೆಂಕಿ ಬಿದ್ದಂಥ ಅಂಗಡಿಗಳು ಎಲ್ಲವನ್ನೂ ಕೂಡ ಬೆಂಕಿಯನ್ನು ಆರಿಸಿದ್ದಾರೆ. ಆದರೆ ಬಹುತೇಕ ಎಲ್ಲ ವಸ್ತುಗಳು ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರವು ಕೂಡ ಅದಕ್ಕೆ ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಗುತ್ತೆ ಸರ್ಕಾರದಿಂದ ಅವರ ಬದುಕನ್ನು ಕಟ್ಕೊಡೋ ನಿಟ್ಟಿನಲ್ಲಿ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ರೈಟ್ ರೋಹಿತ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇವತ್ತು ಕೂಡ ಅಲ್ಲಿಗೆ ಬೆಂಕಿಯನ್ನು ನಂದಿಸುವ ಕಾರ್ಯ ನಡೀತಾ ಇದೆ. ಎಲ್ಲ ಶಟರ್ ಹಾಕ್ಬಿಟ್ಟಿದ್ರಲ್ಲ, ಒಳಗಡೆ ಹೊತ್ಕೊಂಡು ಉರಿತಾ ಇತ್ತು. ಇವತ್ತು ಆ ಶಟರ್ ಓಪನ್ ಮಾಡಿ ಬೆಂಕಿ ನಂದಿಸೋ ಕೆಲಸ ಆಗ್ತಾ ಇದೆ.